ಸಮರ್ಥ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ಮಂದಿರದಲ್ಲಿ ಸ್ಮರಿಸಿಕೊಂಡು ಪರಮಪರತರ ಪರಮಮಂಗಳ ಪರಮಪೂರ್ಣ ಜ್ಯೋತಿ ಪರಮಚೈತನ್ಯಾತ್ಮ ಪರಮಾಕಾಶ ಪರಮೇಶ ಶರಣರಕ್ಷಕ ಸಕಲಪಿಷ್ಠವ ನಿವೃತ್ತವೈವಾಯೋಧ್ಯಪುರವನು ಪೊರೆಬವರ ಚಿದಾನಂದ ಗುರು ಮಾಳ್ಪೆನಗೆ ಮಂಗಳವ. ಯೋಗಿಯೊಳು ಶಿವಾನಂದ ರಾಜ ಯೋಗಿಯಾಜ್ಞೆಗೆ ಪಾತ್ರನಾಗಿಹ ಯೋಗಿಯಾರಣಿ ತುಂಗಭದ್ರಾ ತೀರದಲ್ಲಿ ಮೆರೆವ ಯೋಗಿವರನಿಹ ನಿರುತಯೋಯೋ ಯೋಧ್ಯದಿ ಯೋಗಿಗಳ ದಾತಾರ ರಾಜ ಯೋಗ ಕೊಡೆಯನು ವರಚಿದಾನಂದಾಖ್ಯ ಗುರುವರನು ಆತನ ನಿಜ ಶಿಷ್ಯನಾನರೆ ಪಾತಕಂಗಳು ಪವಿತ್ರ ಧರ್ವವ ಧೂತಚಿದಾನಂದವಧೂತನು ಗುರುವಿನಾಜ್ಞೆಯಲಿ ಓತು ಹೇಳಿದ ದೇವಿ ಚರಿತವ ಮಾತು ತಿಳಿ ಧರ್ಮಾರ್ಥ ಕಾಮ್ಯವು ಖ್ಯಾತ ಮೋಕ್ಷವು ಸಿದ್ಧಿಯಾಗಲು ಜಗಕ್ಕೆ ತಾನಿದನು ಅಂಥೇಳಿ ಚಿದಾನಂದ ಅವಧೂತರು ದೇವಿ ಪುರಾಣವನ್ನು ಪೀಠಿಕಾ ಅಧ್ಯಾಯದ ಮುಖಾಂತರವಾಗಿ ಸುಂದರವಾಗಿ ಆರಂಭ ಮಾಡ್ತಾರೆ. ಈ ಪೀಠಿಕಾ ಅಧ್ಯಾಯದೊಳಗೆ ತಮ್ಮ ಪರಮ ಗುರುವಾದಂತಹ ಶಿವಾನಂದ ಗುರುಗಳನ್ನು ಸ್ಮರಣೆ ಮಾಡ್ತಾರೆ ಮತ್ತು ನಿನಗೆ ಅತ್ಯಂತ ಶ್ರೇಷ್ಠದಾಯಕವಾದಂತಹ ಮುಕ್ತಿ ಅನ್ನೋದು ನಿನಗೆ ಬೇಕಿತ್ತಪ್ಪ ಅಂದರೆ ಈ ಒಂದು ವಿಶೇಷವಾದಂತಹ ದೇವಿ ಪುರಾಣವನ್ನು ನೀನು ಶ್ರವಣ ಮಾಡಿದರೆ ನಿಶ್ಚಿತವಾಗಿಯೂ ನಿನಗೆ ಮೋಕ್ಷ ಅನ್ನೋದು ಸಿಗುತ್ತದ. ತಮ್ಮ ಗುರು ಪರಂಪರೆಯನ್ನು ಹೇಳ್ಕೋತ ಬಂದಾರ. ಶಿವನ ಸ್ವರೂಪದಲ್ಲಿ ಲೀನ ಹೊಂದಿದಂತಹ ಯೋಗಿಗಳಲ್ಲಿ ರಾಜಯೋಗ ನಿಪುಣರಾದಂತಹ ಶಿವಾನಂದ ಯತಿಗಳು ಶ್ರೇಷ್ಠರಾದವರು. ಅವರ ಪರಮ ಕೃಪೆಗೆ ಪಾತ್ರರಾದವರೆಂದರೆ ತುಂಗಭದ್ರಾ ತೀರದೊಳಗೆ ಶೋಭಿಸುವಂತಹ ಯೋಗಿ ಶ್ರೇಷ್ಠರಾಗಿರುವಂತಹ ಸದಾ ಅಯೋಧ್ಯ ಪಟ್ಟಣದಲ್ಲಿ ಯೋಗಿಗಳಿಗೆ ಯೋಗಾಭ್ಯಾಸವನ್ನು ಮಾಡಿಸುತ್ತಿರುವಂತಹ ರಾಜಯೋಗದ ಅರಿವಿನಿಂದ ಒಳಗಣ ಮಧ್ಯ ಹೊರಗಣ 3 ಲಕ್ಷದಿಂದ ಶಿವಸ್ವರೂಪವನ್ನರಿತಂತಹ ಚಿದಾನಂದ ಯತಿಗಳನ್ನು ಕುರಿತು ಶಿವಾನಂದ ಗುರುವಿನ ಶಿಷ್ಯರು ಚಿದಾನಂದ ಯತಿಗಳು ಇಲ್ಲೆಲ್ಲ ವಿಶೇಷವಾದಂತಹ ಒಂದು ಬೋಧನೆಯನ್ನು ಮಾಡ್ತಾರೆ. ಶುದ್ಧ ಬುದ್ಧ ವಸ್ತು ಎನಿಸುವ ಸಿದ್ಧ ಪರ್ವತದಲ್ಲಿ ನಿಂತಿರುತ್ತಿದ್ದ ಬಗಳ ಮುಖಿಯ ಸಾಕ್ಷಾತ್ಕಾರ ತಾನಾಗಿ ಬುದ್ಧಿವಂತರು ಓದಿ ಮನವಿ ಇಷ್ಟಿದುದನು ಪಡೆಯಲ್ಕೆ ಪೇಳಿದ ಬುದ್ಧಿವಾದದ ದೇವಿ ಚರಿತವನರಿಯೇ ಜಗವೆಲ್ಲ ಅಂಥೇಳಿ ಶುದ್ಧ ಜ್ಞಾನದಿಂದ ಇರುವಂತಹ ಸಿದ್ಧ ಪರ್ವತದಲ್ಲಿ ಸದಾ ವಾಸವಾಗಿರುವಂತಹ ದೇವತೆಗಳಿಂದ ಹೊಗಳಿಸಿಕೊಳ್ಳುತ್ತಿರುವಂತಹ ಸಚ್ಚಿದಾನಂದ ಸ್ವರೂಪಿ ದೇವಿಯನ್ನು ಪ್ರತ್ಯಕ್ಷ ಕಂಡು ಆಕೆಯ ಕೃಪಾಪಾತ್ರದಿಂದ ಬರೆಯಲ್ಪಟ್ಟಿರುವಂತಹ ಈ ಪುರಾಣ ಜಗತ್ತಿನ ಬುದ್ಧಿವಂತರಿಗೆಲ್ಲ ಓದಿ ಕೇಳಿ ಮನನ ಬಯಕೆಗಳನ್ನು ಈಡೇರಿಸಿಕೊಳ್ಳಲು ಪರಮಾನುಕೂಲವಾಗಿದೆ. ಸಚ್ಚಿದಾನಂದ ಸ್ವರೂಪಿಗಳು ಜಗದಂಬೆಯೂ ಆದ ಶ್ರೀದೇವಿಯು ಮಹಿಮಾರೂಪ ಚರಿತ್ರೆಯೇ ಗ್ರಂಥದ ಮೂಲ ವಿಷಯ ಅಂತ ಹೇಳ್ತಾರೆ. ಆ ತಾಯಿಯ ಅನೇಕ ಮಹಿಮೆಗಳನ್ನು ಈ ಒಂದು ಶ್ರೀದೇವಿ ಪುರಾಣದೊಳಗೆ ದೇವಿ ಮಹಾತ್ಮೆ ಒಳಗೆ ವಿಶೇಷವಾಗಿ ಹೇಳ್ಕೋತ ಬಂದಿದ್ದಾರೆ. ಮತ್ತು ಜ್ಞಾನ ಮಾರ್ಗವ ತಿಳಿವಿನೆಂದೊಡೆ ಜ್ಞಾನ ಸಿಂಧುವ ಹೇಳಿರುವಿನ ಜ್ಞಾನ ಸಿಂಧುವಿನೊಳಗೆ ಸರ್ವ ತತ್ವ ತಿಳ್ಕೊಳ್ಳಿ ಏನು ಕಾಮ್ಯವೋ ಬೇಡದೆಡೆಯೋ ನೀವು ಧ್ಯಾನಿಸಿರಿ ಈ ದೇವಿಯ ಚರಿತವ ನ್ಯೂನವಿಲ್ಲದೆ ಸಿದ್ಧಿಯಾಹುದು ಸತ್ಯವಿದು ಅಂತ ಮೋಕ್ಷಕಾಮ್ಯ ಉದಾವುದಿಹುದ ಪೇಕ್ಷಿಸಿದಡೆಯು ಸಿದ್ಧಿಯಾಹುದು ಈಕ್ಷಿಸಿಯೇ ಮನದಲ್ಲಿ ದೇವಿಯ
ಮಹಿಮೆ ಸ್ಮರಿಸಿದೊಡೆ. ತಕ್ಷಕವು ವೃಶ್ಚಿಕವು ಭೂತವು ರಾಕ್ಷಸರು ವೈಕ ವ್ಯಾಘ್ರ ಮೊದಲಹ ತಾವ ಕ್ಷಣದಿ ಭಯ ಹರಿವುದೈ ಶ್ರೀದೇವಿ ಚರಿತೆ ಇದು ಅಂತ ಹೇಳ್ತಾರೆ. ಎಂಥ ಭಯ ಇದ್ರೂ ಸಹಿತ ಜಗನ್ಮಾತೆಯ ಈ ಚರಿತ್ರವನ್ನು ಓದುವುದರಿಂದ ದೂರವಾಗತೈತಿ. ಯಾವ ಶಕ್ತಿಯ ಕಾಟವೂ ನಮಗಿದ್ರೆ ಸಹಿತ ಅದು ದೂರವಾಗತೈತಿ. ನಡೆಯುತ್ತಲೀ ಚರಿತೆ ಸ್ಮರಿಸಲಿ, ನುಡಿಯುತ್ತಲೀ ಚರಿತೆ ಸ್ಮರಿಸಲಿ, ಕೊಡುವ ಕೊಂಬಾಗಲಿಯೂ ಈ ಚರಿತ್ರೆಯು ಸ್ಮರಿಸಿದೊಡೆ. ಬಿಡಳವಣಿ ದೇವಿಯವನಿಗೆ ಕೊಡುವಳೈ ಬೇಡಿದ್ದ ಪದಗಳ. ನಡೆಬಿಡದೆ ದಯ ಸಾಗರಲ್ಲವೇ ದೇವಿ ಭಕ್ತರಿಗೆ ಅಂತ. ದೇವಿ ಏನದಾಳಂತಂದ್ರೆ ಕರುಣೆಯ ಸಾಗರಳು. ಆ ತಾಯಿ ಭಕ್ತರ ಮೇಲೆ ಯಾವಾಗಲೂ ಸಹಿತ ಕರುಣೆಯನ್ನು ಬೀರ್ತಾಳ. ಅವನ ಇಚ್ಛಾ ಏನಿದ್ರೂ ಸಹಿತ ಪೂರ್ಣ ಮಾಡ್ತಾಳ. ಚಿಂತಿಗೆಯು ಚಿಂತಾಮಣಿಯು ಇದು, ಅಂತು ಕಾಮ್ಯಕ್ಕೆ ಕಾಮಧೇನಿದು, ಅಂತು ಕಲ್ಪನೆಗಳಿಗೆ ಕಲ್ಪದ್ರಮವು ತಾನೇ ಇದು, ಸಂತತವು ಸುಖ ಭೋಗ ಭಾಗ್ಯವು ಇಂತು ಮೆರೆವವು ದೇವಿ ಕರುಣದಿ. ಎಂತು ಪೇಳಲಿ ದೇವಿ ಚರಿತೆಯ ಗ್ರಂಥ ಮಹಿಮೆಯೇನು ಅಂತ ಹೇಳ್ಕಾರ. ಬಹಳ ಸುಂದರವಾಗಿ ಹೇಳಿದಾರ. ಭೂತಗ್ರಹದಳು ಗ್ರಂಥವಿರಲ ಭೂತ ಹೋಹುದು ದೇವಿ ಚರಿತದಿ. ಮಾತು ಕೇಳಿದಡೆ ಬಿಡುವುದೈ ಮಹಗ್ರಹವು ಹೊರಮನೆಯ. ಪ್ರೀತಿ ಮಾಳ್ಪರು ರಾಜರೀ ಜಗ ಮಾತಿ ಚಾರಿತ್ರವನು ಓದ್ಬಗಿ. ಯಾತರದು ಭಯವಗೆ ಸರ್ವವು ವಶಕರವು ಇಹುದು ಅಂಥೇಳಿ. ಸಾಧನಾಗದ ಕಾಮ್ಯಗಳೂ ತಾವು ಸಾಧನಾಗುವು ದೇವಿ ಚರಿತದಿ. ವಾದಿಗಳು ಮುಖ ಭಂಜನಾಹರು ಶತ್ರುನಾಶಹರು. ಕಾದು ಇರ್ಪಳೂ ದೇವಿ ನಿತ್ಯದಿ ಓದುತಿಹನಿ ಚರಿತವವನ. ಸಹೋದರರ ಸಂಪತ್ತು ಸಹಿತಲಿ ರಕ್ಷಿಪಳು ಬಿಡದಿ ಅಂತ ಹೇಳಿದರು. ಯಾರು ಈ ಪವಿತ್ರವಾದಂಥ ಗ್ರಂಥವನ್ನು ಓದುತ್ತಾರ ಅವರನ್ನು ಯಾವಾಗಲೂ ಸಹಿತ ಜಗನ್ಮಾತೆ ರಕ್ಷಣೆ ಮಾಡ್ತಾಳ. ಮನೆ ಒಳಗೆ ಭೂತ ಪಿಶಾಚಿ ಕಾಟಗಳಿದ್ದರೂ ಸಹಿತವು ದೂರವಾಗ್ತವೆ. ಜಗನ್ಮಾತೆ ಅವನನ್ನು ಬಹಳ ಪ್ರೀತಿ ಮಾಡ್ತಾಳೆ. ಅವನ ಎಲ್ಲ ಇಷ್ಟಾರ್ಥಗಳನ್ನು ಸಹಿತ ಪೂರ್ಣ ಮಾಡ್ತಾಳೆ ಅಂಥೇಳಿ ವಿಶೇಷವಾದಂಥ ಈ ಒಂದು ಗ್ರಂಥ ಮಹಿಮೆಯನ್ನು ಪೀಠಿಕಾ ಅಧ್ಯಾಯದೊಳಗೆ ಹೇಳಿ ತಮ್ಮ ಗುರುಗಳನ್ನು ಸ್ಮರಣೆ ಮಾಡಿದ್ದಾರೆ. ಚಿದಾನಂದ ಅವಧೂತರು ಜಗನ್ಮಾತೆಯ ಸಾಕ್ಷಾತ್ಕಾರವಾದಾಗ ತಾಯಿ ಕಡೆಯಿಂದನ ಆಕೆಯ ಚರಿತ್ರವನ್ನು ಕೇಳಿ ಬರೆದಂಥ ಈ ಪವಿತ್ರವಾದಂಥ ದೇವಿ ಮಹಾತ್ಮೆ ಶ್ರೀದೇವಿ ಪುರಾಣ ಅಂತಲೂ ಕರೀತಾರೆ. ಜಗನ್ಮಾತೆ ನಿಂತು ಹೇಳಿದ್ಲಂತ ಚಿದಾನಂದ ಅವಧೂತರು ಕುಂತು ಬರ್ಕೊಂಡಿದ್ರಂತ. ಯಾಕೆ ಹಿಂಗೆ ಅಂತಂದ್ರೆ ಜಗನ್ಮಾತೆ ಹೇಳ್ತಾಳೆ, ನನ್ನ ಚರಿತ್ರವನ್ನು ನಾ ಹೇಳುವಾಗ ನಿನಕ್ಕಿಂತಲೂ ಹೆಚ್ಚು ಎಚ್ಚರ ಇದ್ದು ನಾ ಹೇಳ್ಬೇಕಾಕತ್ತಿಪ್ಪ ಅದಕ್ಕಂತ ಹೇಳಿದ್ಲಂತ. ಹಂಗೆ ಎಷ್ಟೊಂದು ಆ ದೇವಿಯ ಮಹಿಮೆ ಅಂತ. ತಾಯಿಯನ್ನು ಯಾರು ನಂಬಿದಾರ, ಆ ಜಗನ್ಮಾತೆಯ ಕೃಪೆಯನ್ನು ಸಂಪಾದಿಸಿಕೊಳ್ಳಬೇಕಂತ ಯಾರು ಹಂಬಲಿಸಾಕತ್ತಾರ ಅವ್ರ ಮೇಲೆ ಆಕೆಯ ಕೃಪಾದೃಷ್ಟಿ ಸದಾಕಾಲ ಇರ್ತೈತಿ. ಅದರೊಳಗೆ ಯಾವ ಸಂಶಯನೂ ಇಲ್ಲ. ಅಂತಹ ಜಗನ್ಮಾತೆಯ ಕರುಣೆಯನ್ನು ಸಂಪಾದಿಸಿಕೊಳ್ಳಕ್ಕೆ ಅತ್ಯಂತ ವಿಶೇಷವಾದಂಥ ಪರ್ವಕಾಲ ನವರಾತ್ರಿ ಆರಂಭ ಆಗ್ಯದ. ಇವತ್ತಿನಿಂದ ಘಟಸ್ಥಾಪನೆ, ನವರಾತ್ರಿಯ ವಂದನೆಯ ದಿವಸ. ಜಗನ್ಮಾತೆಯ ಒಂದು ಅವತಾರಗಳು ಹೆಂಗಾದವು, ಆ ತಾಯಿ ನಂಬಿದಂಥ ಭಕ್ತರನ್ನು ಯಾವ ರೀತಿಯಾಗಿ ರಕ್ಷಣೆ ಮಾಡಿದ್ಲು, ದುಷ್ಟರನ್ನು ಹೆಂಗೆ ಸಂಹರಿಸಿದಳು ಅಂತ ಹೇಳ್ಕಾರ ಅನೇಕ ರೀತಿಯಿಂದ ಹೇಳ್ಕೋತ ಬಂದಾರ. ಮೊದಲ 2 ವರ್ಷವೂ ಸಹಿತ ನಾ ದೇವಿ ಪುರಾಣದೊಳಗೆ ವಿಶೇಷವಾದಂತಹ ಒಂದು ವಿವರಣೆಗಳನ್ನು ನೀಡಕ್ಕೆ ಪ್ರಯತ್ನ ಪಟ್ಟಿದ್ದೆ. ಇಲ್ಲಿ ಮತ್ತೆ ಹೇಳೋದು ಏನಂತಂದ್ರೆ, ಇದು ದೇವಿ ಪುರಾಣ ಅಲ್ಲಪ್ಪ, ದೇಹದ ಪುರಾಣ. ನಿನ್ನ ಮನಸ್ಸಿನೊಳಗಿದ್ದಂತಹ ನಿನ್ನೊಳಗಿರುವಂತಹ ದುಷ್ಟಗುಣಗಳನ್ನು ರಾಕ್ಷಸರು, ನಿನ್ನೊಳಗಿದ್ದಂತಹ ಜ್ಞಾನನ ದೇವಿ. ನಿನ್ನ ಜ್ಞಾನದ ಬಲದಿಂದ
ಆ ಅಜ್ಞಾನದ ರಾಕ್ಷಸರನ್ನು ಹೊರ ಓಡಿಸುವುದನ್ನು ಈ ದೇವಿ ಪುರಾಣ ಅಂತ ಹೇಳಿಕಾರ ಸ್ಪಷ್ಟವಾಗಿ ನಾವು ತಿಳ್ಕೊಳ್ಳೋದು. ಇದರೊಳಗಿದ್ದಂಥ ಕೇವಲ ಅಕ್ಷರಗಳಾಗಲಿ ವ್ಯಾಕರಣಗಳಾಗಲಿ ಅಥವಾ ಶಬ್ದಗಳಾಗಲಿ ಮುಖ್ಯವಲ್ಲ. ಅದರೊಳಗಿದ್ದಂಥ ಲಕ್ಷಾರ್ಥ ತಾತ್ಪರ್ಯವನ್ನು ತಿಳ್ಕೊಂಡು ನಮ್ಮೊಳಗಿನ ದುಷ್ಟಬುದ್ಧಿಗಳನ್ನು ಬಿಡೋದನ್ನು ನಿಜವಾದಂಥ ದೇವಿಯ ಪುರಾಣದ ಪಾರಾಯಣ ಆಗತೈತಿ ಅಂತ ಹೇಳಿಕಾರ ನನಗನ್ನಿಸ್ತೈತೆ. ಅದಕ್ಕಾಗಿ 18 ಅಧ್ಯಾಯಗಳನ್ನು ಹೇಳ್ತಾರೆ. ಬ್ರಹ್ಮಹರಿ ರುದ್ರಾದಿಗಳು ಪರಬ್ರಹ್ಮ ಸಾಕ್ಷಾತ್ಕಾರವೆನಿಸುವ ನಿರ್ಮಳದ ದೇವಿಯನ್ನು ಭಜಿಸಿದ ರೇಖಚಿತ್ತದಲ್ಲಿ ಅಂಥೇಳಿ 1ನೇ ಅಧ್ಯಾಯದೊಳಗೆ ಹೇಳ್ತಾರೆ. ಹರಿಹರ ಬ್ರಹ್ಮಾದಿಗಳು ಏನು ಮಾಡ್ತಾರಂತಂದ್ರೆ ಆ ಒಂದು ದೇವಿಯನ್ನು ಕುರಿತು ವಿಶೇಷವಾಗಿ ಸ್ತುತಿಯನ್ನು ಮಾಡ್ತಾರೆ. ಆ ತಾಯಿಯನ್ನು ಸಾಕ್ಷಾತ್ಕಾರ ಮಾಡ್ಕೊಳ್ಳಬೇಕಂತ ಹೇಳಿಕಾರ ಭಜಿಸ್ತಾರೆ. ನಿನ್ನ ಕೃಪಾದೃಷ್ಟಿ ನನ್ನ ಮೇಲೆ ಸದಾಕಾಲ ಇರಬೇಕು ಅಂತ ಹೇಳಿಕಾರ ವಿಶೇಷವಾಗಿ ಆ ತಾಯಿಯನ್ನು ಬೇಡಿಕೊಳ್ಳುತ್ತಾರೆ. ತಾಯಿಯ ಒಂದು ರೂಪವನ್ನು ವರ್ಣನೆ ಮಾಡ್ತಾರೆ. ತಾಯಿಯ ಒಂದು ನಿಜವಾದ ಅವಸ್ಥೆ ಹೆಂಗೈತಿ, ಜಗನ್ಮಾತೆಯ ಕೃಪಾದೃಷ್ಟಿಯನ್ನು ಪಡ್ಕೊಳ್ಬೇಕಂದ್ರೆ ಏನು ಮಾಡ್ಬೇಕಂಥೇಳಿ ಭಾಳ ವಿಶೇಷವಾಗಿ ಇಲ್ಲಿ ಹೇಳ್ಕೋತ ಬರ್ತಾರೆ. ಆಕೆ ಉಟ್ಟಂತಹ ಸೀರೆಯನ್ನು, ಆಕೆಯ ವಾಹನವನ್ನು, ಆಕೆ ಇರುವಂತಹ ಸ್ಥಳವನ್ನು ಎಲ್ಲವನ್ನೂ ವಿವರಣೆ ಮಾಡ್ಕೊತ ಈ ಒಂದು ಅಧ್ಯಾಯದೊಳಗೆ ಜಗನ್ಮಾತೆಯನ್ನು ಕುರಿತು ಆಕೆಯ ಒಂದೊಂದು ತೊಟ್ಟಂತಹ ಆಭರಣಗಳನ್ನೂ ಸಹಿತ ವಿಶೇಷವಾಗಿ ವರ್ಣನೆ ಮಾಡ್ಕೋತ ಬಂದಿದ್ದಾರೆ. ಆಮೇಲೆ ದೇವಿಯನ್ನು ಸಾಕ್ಷಾತ್ಕರಿಸ್ಕೊಳ್ಬೇಕು ಅಂಥೇಳಿ ಘೋರವಾದಂತಹ ತಪಸ್ಸನ್ನು ಇಲ್ಲಿ ಹರಿಹರ ಬ್ರಹ್ಮಾದಿಗಳು ಮಾಡ್ತಾರೆ. ಯಾಕಂದ್ರೆ ಬ್ರಹ್ಮ ಮಾಡುವಂತಹ ಸೃಷ್ಟಿ, ವಿಷ್ಣು ಮಾಡುವಂತಹ ಸ್ಥಿತಿ, ರುದ್ರ ಮಾಡುವಂತಹ ಲಯ, ಈ ಕಾರ್ಯಗಳು ಕುಂಠಿತವಾಗಿರ್ತವೆ. ತಮ್ಮ ಕಾರ್ಯಗಳನ್ನು ಸುರಳಿತವಾಗಿ ನಡೆಯೋ ಹಂಗೆ ಮಾಡಂತ ಹೇಳಿಕಾರ ಆದಿಶಕ್ತಿಯನ್ನು ಸಾಕ್ಷಾತ್ಕರಿಸ್ಕೊಳ್ಬೇಕಂಥೇಳಿ ಹರಿಹರ ಬ್ರಹ್ಮಾದಿಗಳನ್ನು ಆ ತಾಯಿಯನ್ನು ಏನು ಮಾಡ್ತಾರಂದ್ರೆ ಇಡೀ ಜಗತ್ತಿನೊಳಗೆ ಒಬ್ಬಳೇ ಆದಂತಹ ಪರಬ್ರಹ್ಮ ವಸ್ತುವನ್ನು ಏಕಚಿತ್ತದಿಂದ ಧ್ಯಾನಿಸಿ ತೊಡಗುತ್ತಾರವರು. ಎಷ್ಟೋ ಕೋಟಿ ಯುಗಗಳು ಆ ತಾಯಿಯನ್ನು ಸ್ಮರಣೆ ಮಾಡ್ಕೋತ ಗತಿಸಿ ಹೋದವು ಅಂತ ಹೇಳ್ತಾರೆ. ಆದರೂ ಸಹಿತ ದೇವಿ ಅವರಿಗೆ ಸಾಕ್ಷಾತ್ಕಾರವಾಗಲಿಲ್ಲ. ಆವಾಗ ಹರಿಹರ ಬ್ರಹ್ಮಾದಿಗಳು ಗಾಬರಿಗೊಂಡು ಏನು ಮಾಡಬೇಕಂತ ಹೇಳಿಕಾರ ತಮ್ಮೊಳಗೆ ತಾವ ಚಿಂತೆಯನ್ನು ಆರಂಭ ಮಾಡ್ತಾರೆ. ಏಕಚಿತ್ತದಿ ಭಜಿಸಿದೆವು ಜಗ ದೇಕ ಬ್ರಹ್ಮವ ಕೋಟಿ ಯುಗಗಳು ನೂಕಲಿಕೆ ಬೆದರಿದವು ಎಂದಿಂಗೆ ದೊರಕುವಳೋ ಎನ್ನುತ್ತಾ ತಾಕುವಾದೆವು ಹರುಷರಸಕಿಯು ಮೂಕತನ ಹೊಂದಿದೆವು ಧೈರ್ಯವು ತೇಕಿದುದು ದಗುಡದಲ್ಲಿ ಚಿತ್ತವು ಕದಡಿದುದು ಅಂತ ಹೇಳಿಕಾರ ಭಾಳ ಚಂದ ಹೇಳ್ತಾರೆ. ಹರಿಹರ ಬ್ರಹ್ಮಾದಿಗಳಿಗೆ ಸಹಿತ ಇಲ್ಲೇನಾಗ್ತದೆ ಅಂದ್ರೆ ಚಿಂತೆ ಹತ್ತೈತಿ. ನಮಗೆ ಯಾಕೆ ಆ ದೇವಿಯ ಸಾಕ್ಷಾತ್ಕಾರ ಆಗವಲ್ತಂಥೇಳಿ ಮುಂದೆ 2ನೇ ಅಧ್ಯಾಯದೊಳಗೆ ಪರಮ ಮಂಗಳಿ ಎನಿಪ ದೇವಿಯು ಕರುಣದಲ್ಲಿ ವರವಿತ್ತು ಅಜಶಂಕರನ ಹರಿಯನು ಕಳುಹಿದಳು ಮಂಗಳೆ ಪರಬ್ರಹ್ಮೆ ಅಂತ ಹೇಳಿಕಾರ ಇಲ್ಲಿ ದೇವಿ ಸಾಕ್ಷಾತ್ಕಾರ ಹರಿಹರ ಬ್ರಹ್ಮಾದಿಗಳಿಗೆ ಆತು. ಹರಿಹರ ಬ್ರಹ್ಮಾದಿಗಳಿಗೆ ದೇವಿ ಸಾಕ್ಷಾತ್ಕಾರ ಆಗತೈತ್ರಿ. ಅಲ್ಲಿ ಒಂದು ಆಕಾಶವಾಣಿ ಆಗ್ತೈತಿ. ಏನಂತಂದ್ರೆ ಎಷ್ಟೋ ವರ್ಷಗಳ ಗತಿಸಿದರೂ ಆಕೆಯ ಕೃಪಾ ಆಗೋದಿಲ್ಲ ಅಂಥೇಳಿ ಹರಿಹರ ಬ್ರಹ್ಮಾದಿಗಳು ದುಃಖಕ್ಕೆ ಈಡಾಗಿರ್ತಾರೆ. ಆವಾಗ ಅರೀರೈ ದೇಹದ ವಿಚಾರವ ಮರೀರೈ ಜಾಗೃತ ಸುಸುಪ್ತಿಯ ತೊರೆಯಿರೈ ಆಲಸ್ಯ ಮದ ಮುಂದತ್ವಗಳನಿಂದ ಕರೈರೈ ದೇವಿಯನು ಬಗೆ ಬಗೆ
ಸುರೀರೈ ಆನಂದ ಬಾಷ್ಪವ ಬೆರೆಯಿರೈ ಮಹಾವಿದ್ಯೆಯಲ್ಲಿ ಮನ ಎಂದುದಾಕಾಶ ಅಂತ ಹೇಳ್ಯಾರ. ದೇಹ ಯಾಕೆ ಹುಟ್ಟಿ ಬಂದೈತಿ ಅಂತ ಹೇಳ್ಯಾರ ತಿಳ್ಕೊಳ್ರಿ. ಜಾಗೃತ ಸ್ವಪ್ನ ಸುಸುಪ್ತಿಗಳನ್ನು ಮರೆಯಿರಿ. ಆಲಸ್ಯ ಮದಮಂದತ್ವಗಳನ್ನು ತೊರೆಯಿರಿ. ಮತ್ತು ಭಕ್ತಿಯಿಂದ ತಾಯಿಯನ್ನು ಸ್ಮರಿಸಿ ಕೂಗಿ ಕರೀರಿ. ಆಕೆ ಬರಲಿಲ್ಲ ಅಂದ್ರೆ ಆನಂದ ಬಾಷ್ಪಗಳನ್ನು ಸುರಿಸ್ರಿ ಅಂತ ಹೇಳ್ತೈತಿ. ಆವಾಗ ಜಗನ್ಮಾತೆಯ ಒಂದು ಸ್ಮರಣೆಯನ್ನು ಅತ್ಯಂತ ಚಿತ್ತ ಕೊಟ್ಟು ಆ ತಾಯಿಯನ್ನು ಭಜಿಸಿದಾಗ ತಾಯಿಯ ಸಾಕ್ಷಾತ್ಕಾರ ಅವರಿಗೆ ಆಗ್ತೈತಿ. ಆವಾಗ ಆಕೆಯನ್ನು ಓಂ ನಮೋ ಓಂಕಾರಿ ಜಯ ಜಯ, ಓಂ ನಮೋ ಹೃಂಕಾರಿ ಜಯ ಜಯ, ಓಂ ನಮೋ ರಕ್ತಾಂಗಿ ಜ್ವಾಲಾ ಮುಖಿ ಜಯ ಜಯತು, ಓಂ ನಮೋ ಸುಜ್ಞಾನಿ ಜಯ ಜಯ, ಓಂ ನಮೋ ವಿಜ್ಞಾನಿ ಜಯ ಜಯ, ಓಂ ನಮೋ ಮಹಾಮಾಯ ಜಯ ಜಯ ವೆಂತು ಅಮರಗಣ ಅಂತ ಹೇಳ್ಯಾರ. ಆ ದೇವಾನುದೇವತೆಗಳು ಸಹಿತ ಮೂಲ ಪ್ರಣವ ಸ್ವರೂಪಳೆ, ಹ್ರೀಂ ಎಂಬ ಬೀಜಾಕ್ಷರವುಳ್ಳವಳೆ, ಕೆಂಪು ವರ್ಣದ ಶರೀರವುಳ್ಳವಳೆ, ಅರುಹಿನ ಮುಖವುಳ್ಳವಳೆ, ಸುಜ್ಞಾನ ಸ್ವರೂಪಳೆ, ಮಹಾಮಾಯೆ ನಿನಗೆ ಜಯ ಜಯಿತು ಅಂತ ಹೇಳ್ಯಾರ. ಆ ತಾಯಿಯನ್ನು ವಿಶೇಷವಾಗಿ ಏನು ಮಾಡ್ತಾರಂದ್ರೆ ಗುಣಗಾನವನ್ನು ಮಾಡ್ತಾರೆ. ತೊಡೆಯ ಮೇಲಿಳು ಹಿದಳು ಮೂವರ, ತಡಹಿದಳು ಅಂಗವನು ಕಂಗಳ, ಕೆಡೆಯ ಆನಂದದ ಕದಲಿ ಮಹ ಪುತ್ರ ಸ್ನೇಹದಲ್ಲಿ ಅಂತ ಹೇಳ್ತಾರೆ. ಏನಂದ್ರೆ ಆ ಮೂರು ಜನ ಹರಿಹರ ಬ್ರಹ್ಮಾದಿಗಳನ್ನು ತನ್ನ ತೊಡೆ ಮೇಲೆ ಕುಂಡ್ರಿಸ್ಕೊಂಡಿರ್ಕಾರ. ಅವ್ರ ತಲೆ ಕೈಯಾಡಿಸ್ಕ್ಯಾರ. ಏನು ಬೇಕು ಮಕ್ಕಳ ನಿಮಗೆ ಅಂತ ಹೇಳಿಕ್ಯಾರ. ಕೇಳಿದ್ಲಂತ ನೋಡ್ರಿ. ಬೇಡಿ ವರಗಳ ಮಕ್ಕಳೇ ನೀವು, ನೋಡಿಬೇಕಾದದನು ಈವೆನು, ಮಾಡದಿರಿ ಸಂದೇಹ ಮನದಲ್ಲಿ ವಿಚಾರಿಸಿ ನೀವು ಅಂತ ಹೇಳ್ಕಾರ. ನಿಮಗೇನು ವರ ಬೇಕೋ ಕೇಳ್ರಿ. ಆವಾಗ ಹರಿಹರ ಬ್ರಹ್ಮಾದಿಗಳು ಹೇಳ್ತಾರೆ, ನಿನ್ನನೇ ಕಳಕೊಂಡು ನಾವೇ ನಿನ್ನ ಕಾಂಬೆವು ಎನ್ನುತ್ತಲಿರ್ದೆವು, ನಿನ್ನ ಬಿಟ್ಟಿ ವರವ ಬಯಸವದೆಂತು ಮೂಢಹರು, ನಿನ್ನ ಸ್ಮರಣೆಯು ನಿನ್ನ ಸೇವೆಯು ನಿನ್ನ ಮೂರ್ತಿಯು ನಿನ್ನ ಧ್ಯಾನವು ನಿನ್ನ ಹೊಂದಿಹುದೇ ವರವೆನಗೆಂದುದು ದೇವಗಣ ಅಂತ ಹೇಳ್ತಾರೆ. ಯವ್ವ ನಿನ್ನ ಕಳ್ಕೊಂಡು ಚಿಂತಾಕ್ರಾಂತರಾಗಿದ್ವಿ, ಯಾವಾಗ ನಿನ್ನನ್ನು ಪಡೆದ್ವಿ ಇನ್ಯಾವ ವರ ಬೇಡಬೇಕಾಗೈತಿ. ಬೇಡಿದ್ರೆ ನಾವು ಮೂಢರನ್ನಿಸ್ಕೊಳ್ತೀವಿ. ಯಾವಾಗಲೂ ನಿನ್ನ ಸ್ಮರಣೆ, ನಿನ್ನ ಒಂದು ಸೇವೆ, ನಿನ್ನ ಮೂರ್ತಿಯ ಧ್ಯಾನ ಯಾವಾಗಲೂ ನಮ್ಮನ್ನು ಬಿಟ್ಟು ಹೋಗದಂಗೆ ನೀ ಅನುಗ್ರಹಿಸು ಅಂಥೇಳಿ ಆ ತಾಯಿ ಹಂತಕ್ಕೆ ಬೇಡ್ಕೊಳ್ತಾರೆ. ಕೇಳಿರಲಿ ಮಕ್ಕಳಿರ ಈ ಜಗ ಪಾಲಿಸಿರಿ ನೀವು, ಮೂವರಿದರಕೆಯು ಮೇಲು ಕರ್ತೃಗಳೆಲ್ಲ ನೀವೇ ಕರ್ತೃ ಈ ಜಗಕ್ಕೆ ಅಂತ ಹೇಳ್ಯಾರ. ಕೇಳಿ ಸೃಷ್ಟಿಯ ಬ್ರಹ್ಮ ಮಾಡಲಿ, ಕೇಳಿ ಸ್ಥಿತಿಯನ್ನು ವಿಷ್ಣು ಮಾಡಲಿ, ಕೇಳಿ ಲಯವನು ರುದ್ರ ಮಾಡಲಿ ಎಂದಳ ದೇವಿ ಅಂತ ಹೇಳ್ಯಾರ. ಆವಾಗ ನೀವು ಮೂರೂ ಜನ ಶ್ರೇಷ್ಠವಾದಂಥ ದೇವತೆಗಳಾಗ್ರಿ. ನಿಮ್ಮ ಮ್ಯಾಲೆ ಯಾವ ದೇವತೆಗಳು ಸಹಿತ ಆಗೋದು ಬೇಡ. ಬ್ರಹ್ಮ ಸೃಷ್ಟಿಯನ್ನು ಮಾಡಲಿ, ವಿಷ್ಣು ಜಗತ್ತನ್ನು ಪರಿಪಾಲಿಸಲಿ, ವಿಷ್ಣು ಸೃಷ್ಟಿಯನ್ನು ಮಾಡಲಿ, ಶಿವ ಮೋಕ್ಷವನ್ನು ನೀಡಲಿ ಅಂತ ಹೇಳ್ಯಾರ. ತಾಯಿ ಅವರಿಗೆ ತುಂಬ ಹೃದಯದಿಂದ ಆಶೀರ್ವದಿಸಿ ಅವರಿಗೆ ವರವನ್ನು ಕೊಟ್ಟಲು ಅಂತ ಹೇಳ್ಯಾರ. 2ನೇ ಅಧ್ಯಾಯದೊಳಗೆ ಬಹಳ ಸುಂದರವಾಗಿ ಅಲ್ಲಿ ವಿವರಣೆಯನ್ನು ಮಾಡ್ತಾರೆ. ಹಿಂಗೆ ದೇವಿ ಪುರಾಣದೊಳಗೆ ದೇವಿಯನ್ನು ಕುರಿತು ಚಿದಾನಂದ ವಧೂತರು ವಿಶೇಷವಾಗಿ ವರ್ಣನೆಯನ್ನು ಮಾಡ್ಕೋತ ಹೊಂಟಾರ. ದೇವಿ ಅನೇಕ ರೂಪಗಳನ್ನು ಧಾರಣೆ ಮಾಡಿ ಭೂಮಿಯಲ್ಲಿ ಅವತರಿಸಿ ತನ್ನ ಕಾರ್ಯವನ್ನು ಮಾಡ್ಕೋತ ಬಂದಳು. ಎಲ್ಲಿ ಕಾನೆ ನಿನ್ನಂತಾಕಿನೆಲ್ಲಿ ಕಾನೆ ಅಂತ ಹೇಳ್ಯಾರ. ಗಂಡಸರನು ಇದು ಹೆಂಗಸ ಮಾಡಿದಿ, ನೀ ಎಂಥಕ್ಯವ್ವ ಕುಂಡು ಜಡಿದು ಗುಮರಿ ಹಾಕಿದಿ, ಕೈಯಾಗ ಚೌಡಿಕಿ ಹಿಡಿಸಿ ಕಾಲಾಗೆಜ್ಜೆಯ ಕಟ್ಟಿ ಮ್ಯಾಳಗೊಂಡು ಬೀದಿ ಬೀದಿ ಭಿಕ್ಷೆಯ ಬೇಡಿಸಿದಿ ಅಂತ ಹೇಳ್ಯಾರ. ರೇಣುಕ ರಾಜನ ಮಗಳಾಗಿ ಹುಟ್ಟಿದಿ, ಕಡುಕೋಪಿ ಜಮದಗ್ನಿ ಕೈಯ ಹಿಡದಿ, ಮಂಡಲದೊಳು ಮಾಯಗಾರ್ತಿ ತುಂಡು ಹಾವಿನ ಸಿಂಬಿಯ ಸುತ್ತಿ, ಉಸುಕಿನ ಕೊಡ ಮಾಡಿ ನೀರು ತುಂಬಿ ನೀ ಹೊತ್ತಿ ಅಂತ ಹೇಳ್ಯಾರ. ರೇಣುಕಾದೇವಿ ಎಲ್ಲಮ್ಮನನ್ನು ಎಷ್ಟು ಸುಂದರವಾಗಿ
ಭಕ್ತರು ಗುಣಗಾನವನ್ನು ಮಾಡಿದರಂತೆ. ನನ್ನ ಆರಾಧ್ಯ ದೇವತೆಯಾದಂಥ ಕರಿಯಮ್ಮ ತಾಯಿಯನ್ನು ಇವತ್ತಿನ ದಿವಸ ಜಗನ್ಮಾತೆಯಾದಂಥ ರೇಣುಕಾದೇವಿ ಯಲ್ಲಮ್ಮನ ರೂಪದಿಂದ ನಾವೆಲ್ಲರೂ ಕೂಡಿ ಪೂಜಿಸಿದ್ದೆವು. ಆ ರೇಣುಕಾದೇವಿ ಯಲ್ಲಮ್ಮನ ಸ್ವರೂಪಳಾದಂಥ ಕರಿಯಮ್ಮನ ಕೃಪಾದೃಷ್ಟಿ ನಮ್ಮೆಲ್ಲರ ಮೇಲೂ ಸದಾ ಕಾಲ ಇರಲಿ ಅಂಥೇಳಿ ತಾಯಿಯ ಶ್ರೀಚರಣಕ್ಕೆ ನಾನು ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡ್ತೀನಿ. ರೇಣುಕ ರಾಜನ ಮಗಳಾಗಿನ ಹುಟ್ಟಿದ್ರೂ ಸಹಿತ ಅತ್ಯಂತ ಕೋಪಿಷ್ಠನಾದಂಥ ಜಮದಗ್ನಿಯ ಕೈಯನ್ನು ಹಿಡಿದು ಜಮದಗ್ನಿ ಕೊಟ್ಟಂಥ ಅನೇಕ ಕಷ್ಟಗಳನ್ನು ಪ್ರೀತಿಯಿಂದ ಎದುರಿಸಿ ಪತಿ ಕೊಟ್ಟಂತಹ ಶಾಪವನ್ನು ಸ್ವೀಕಾರ ಮಾಡಿ ಪಡಬಾರದ ಕಷ್ಟವನ್ನು ಪಟ್ಟು ಏಕನಾಥ ಜೋಗನಾಥ ಅಂತ ಗುರುವಿನ ಶರಣಾಗಿ ಮಲಾಪಹಾರಿ ನದಿಯೊಳಗೆ ತನ್ನ ರೋಗವನ್ನು ಕಳ್ಕೊಂಡು ಮುಕ್ತಳಾಗಿ ಬಂದಂತಹ ಜಗನ್ಮಾತೆ ರೇಣುಕಾದೇವಿ ಯಲ್ಲಮ್ಮ ಪತಿಯ ಆಜ್ಞೆಯ ಪಾಲನೆಗಾಗಿ ಸ್ವತಃ ತನ್ನ ಮಗನಾದಂತಹ ಪರಶುರಾಮನ ಕಡೆಯಿಂದ ತನ್ನ ರುಂಡವನ್ನು ಕತ್ತರಿಸಿಕೊಂಡಂತಹ ಜಗನ್ಮಾತೆ. ಎಷ್ಟೊಂದು ಪಾತಿವೃತ್ಯ ಅಂತಂದ್ರೆ, ಉಸುಕಿನ ಕೊಡ ಮಾಡಿ ಹಾವಿನ ಸಿಂಬಿ ಮಾಡಿ ತನ್ನ ಪತಿಯ ಪೂಜೆಗೆ ನೀರು ತರುವಂತಹ ಜಗನ್ಮಾತೆ, ಶ್ರೇಷ್ಠವಾದಂಥ ಪತಿವ್ರತೆ ಈ ರೇಣುಕಾ ತಾಯಿ ಯಲ್ಲಮ್ಮ ಮಹಾರಾಷ್ಟ್ರ, ಆಂಧ್ರ, ಕರ್ನಾಟಕ, ತಮಿಳುನಾಡು ಇಡೀ ವಿಶ್ವದೊಳಗನ ತನ್ನ ಭಕ್ತರನ್ನು ಹೊಂದಿರುವಂಥ ರೇಣುಕಾದೇವಿ ಯಲ್ಲಮ್ಮ. ಆಕೆಯ ಜೀವನವನ್ನು ಚರಿತ್ರವನ್ನು ನೋಡಿದಾಗ ನಮಗೂ ಒಂದು ಲಕ್ಷಾರ್ಥ ಗೊತ್ತಾಗ್ತೈತಿ. ಏನಂದ್ರೆ ದೇವಾನುದೇವತೆಗಳಿಗನ ಕಷ್ಟ ಬಿಟ್ಟಿಲ್ಲ. ಎಂಥ ಕಷ್ಟಿದ್ರೂ ಸಹಿತ ಧೈರ್ಯಗೊಂದಲಾರದ ಶುದ್ಧವಾದಂಥ ಮನಸ್ಸನ್ನಿಟ್ಕೊಂಡು ತಮ್ಮ ಜೀವನವನ್ನು ಸಾಗಿಸಬೇಕು. ನಾವು ಅಚಲವಾದಂತಹ ನಂಬಿಕೆಯನ್ನು ಪರಮಾತ್ಮನ ಮೇಲೆ ಇಟ್ಟಿದ್ದನಾದರೆ ಎಂಥ ಕಷ್ಟ ಬಂದರೂ ಸಹಿತ ಅದು ಬಯಲಾಗಿ ಹೊಕ್ಕೈತಿ ಅಂತ ಹೇಳುವುದನ್ನು ಈ ರೇಣುಕಾದೇವಿ ಯಲ್ಲಮ್ಮನ ಒಂದು ಜೀವನ ಆಗಿ ಹೋಗೈತಿ ಅಂತ ನನಗನ್ನಿಸ್ತೈತೆ. ಅದಕ್ಕಾಗಿ ಆ ತಾಯಿ ರೇಣುಕಾದೇವಿ ಯಲ್ಲಮ್ಮ ನಮ್ಮೆಲ್ಲರನ್ನು ವಿಶೇಷವಾಗಿ ಅನುಗ್ರಹಿಸಲಿ. ಆಕೆ ಕೃಪಾದೃಷ್ಟಿ ನಮ್ಮ ನಿಮ್ಮ ಮೇಲೆ ಸದಾಕಾಲ ಇರಲಿ ಅಂತೇಳಿ ಬೇಡಿ ಈ ಒಂದು ನವರಾತ್ರಿಯ 1ನೇ ದಿವಸ ನಾವೆಲ್ಲರೂ ಸಹಿತ ಭಕ್ತಿಯಿಂದ ತಾಯಿಯ ಸ್ಮರಣೆಯನ್ನು ಮಾಡಿ ಮುಕ್ತರಾಗೋಣ.